ಎಸ್ಬಿಐಗೆ ಭರ್ಜರಿ ಲಾಭ. ಕೇವಲ 5 ದಿನಗಳಲ್ಲಿ 19,589 ಕೋಟಿ ರೂಪಾಯಿ ಸಂಪಾದನೆ. ಭಾರತದ ಅತಿದೊಡ್ಡ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ ಆಗಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೇ 26ರಿಂದ ಮೇ 30ರವರೆಗೆ ಕೇವಲ 5 ದಿನಗಳಲ್ಲಿ ತನ್ನ ಷೇರುಗಳ ಶೇಕಡ 2.27ರಷ್ಟು ಏರಿಕೆ ಕಂಡಿದ್ದನ್ನ ಬರೋಬ್ಬರಿ 19,589.54 ಕೋಟಿ ರೂಪಾಯಿ ಆದಾಯ ಗಳಿಸಿದೆ. ಶುಕ್ರವಾರ ಮೇ 30ರಂದು ಬ್ಯಾಂಕಿನ ಷೇರು ಬೆಲೆ 814 ರೂಪಾಯಿಗೆ ಮುಕ್ತಾಯವಾಗಿತ್ತು. ಇದರೊಂದಿಗೆ ಬ್ಯಾಂಕಿನ ಮಾರುಕಟ್ಟೆ ಬಂಡವಾಳ 7,25,036.13 ಕೋಟಿ ರೂಪಾಯಿ ತಲುಪಿದೆ. ಷೇರು ಮಾರುಕಟ್ಟೆಯು ಸಾಮಾನ್ಯವಾಗಿ ದುರ್ಬಲ ಪ್ರದರ್ಶನ ನೀಡಿದ ಹೊರತಾಗಿಯೂ ಎಸ್ಬಿಐ ಮಾರುಕಟ್ಟೆ ಬಂಡವಾಳದಲ್ಲಿ ಈ ಏರಿಕೆ ಕಂಡುಬಂದಿರುವುದು ಗಮನಾರ್ಹ. ಈ ವಾರದಲ್ಲಿ ಬಿಎಸ್ಇ ಮಾನದಂಡ ಸೂಚ್ಯಂಕವು 270.07 ಅಂಕಗಳು ಅಥವಾ ಶೇಕಡ 0.33ರಷ್ಟು ಕುಸಿದಿದೆ. ಇನ್ನು ದೇಶದ ಟಾಪ್ 10 ಅತ್ಯಂತ ಮೌಲ್ಯಯುತ ಕಂಪನಿಗಳಲ್ಲಿ 4 ಕಂಪನಿಗಳ ಒಟ್ಟು ಮಾರುಕಟ್ಟೆ ಬಂಡವಾಳವು ಈ ವಾರ 1,369.5 ಕೋಟಿ ರೂಪಾಯಿ ಏರಿಕೆ ಕಂಡಿದೆ. ಈ ಏರಿಕೆಯಲ್ಲಿ ಮತ್ತೊಂದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯಾದ ಭಾರತೀಯ ಜೀವ ವಿಮಾ ನಿಗಮ ಎಲ್ಐಸಿ ಮುಂಚೂಣಿಯಲ್ಲಿದೆ. ಇನ್ನು ಟಾಪ್ 10 ಕಂಪನಿಗಳಲ್ಲಿ ಎಚ್ಡಿಎಫ್ಸಿ ಬ್ಯಾಂಕ್, ಸುನಿಲ್ ಮಿತ್ತಲ್ ಅವರ ಭಾರತಿ ಏರ್ಟೆಲ್, ಎಸ್ಬಿಐ ಮತ್ತು ಎಲ್ಐಸಿ ತಮ್ಮ ಮಾರುಕಟ್ಟೆ ಮೌಲ್ಯದಲ್ಲಿ ಹೆಚ್ಚಳ ಕಂಡಿವೆ. ಆದರೆ ಮುಖೇಶ್ ಅಂಬಾನಿ ಅವರ ರಿಲಯನ್ಸ್ ಇಂಡಸ್ಟ್ರೀಸ್, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ಐಸಿಐಸಿಐ ಬ್ಯಾಂಕ್, ಇನ್ಫೋಸಿಸ್, ಬಜಾಜ್ ಫೈನಾನ್ಸ್ ಮತ್ತು ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್ ತಮ್ಮ ಮೌಲ್ಯಮಾಪನಗಳಲ್ಲಿ ಒಟ್ಟು 34,852.35 ಕೋಟಿ ಇಳಿಕೆ ಕಂಡಿದೆ.